ಯಾವ್ಯಾವ 52 ಕೇಸ್ಗಳನ್ನು ತೆಗೆದುಕೊಂಡಿದೆಯಲ್ಲ, ಯಾವ ಥರದ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದೆ, ಅವು ಯಾವ್ಯಾವ ಕೇಸ್ಗಳು? ಅಲ್ಲ, ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ನಾಯಕರ ಮೇಲೆ ಹಾಕಿರೋ ಕೇಸುಗಳಿದಾವೆ. ಅವುಗಳನ್ನ ಮೊದಲು ಅವರು ತೆಗಿತಾರೆ. ಅವರು ಏನಪ್ಪ, ಡಿ ಕೆ ಶಿವಕುಮಾರ್ ಅವರು, ಅವ್ರ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರ ಮೇಲಿನ 11 ಕೇಸ್ ವಾಪಸ್ ತೆಗೆದುಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಪ್ರಕರಣ ಇತ್ತಲ್ಲ, CBI ತನಿಖೆ, ಅದನ್ನು ವಾಪಸ್ ತಗೊಂಡ್ಬಿಡ್ತೀವಿ ನಾವು. ಆ ಶಿವಲಿಂಗದ ಹತ್ರ ಯಾರೋ ಕಿಡಿಗೇಡಿಗಳು ಮಲ ವಿಸರ್ಜನೆ ಮಾಡಿ ಗಲೀಜು ಮಾಡಿದ್ರು, ಹಿಂದೂಗಳ ಭಾವನೆಗೆ ಧಕ್ಕೆ ತಂದರು ಅಂತ ಅವ್ರದ್ದೊಂದು ಆರೋಪ. ಈ ಕಾಂಗ್ರೆಸ್ ಯಾಕೆ ಈ ರೀತಿಯ ಕನ್ವರ್ಸೋ ತಂತ್ರ ಮಾಡುತ್ತೆ ಅಂತ, ಈಗ ಯಾವತ್ತೂ ಕೂಡ ಮುಸ್ಲಿಮರ ಪರ ಅಂತ ಹೆಸರು ಮಾಡಿದ್ರು ಕೂಡ, ಹೆಸರುಗಳು ಗೊತ್ತಿದ್ದು ಕೂಡ, ಯಾಕೆ ಈ ಪ್ರಮೋದ್ ಮುತಾಲಿಕ್ ಮತ್ತು ಚೈತ್ರಾ ವಿರುದ್ಧ ಇರುವಂಥ ಕೇಸ್ಗಳನ್ನು ವಾಪಸ್ ತಗೊಂಥದ್ದು? ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಹನುಮಂತ ಹಾಲಗಿರಿ. ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಏನಾದರೂ ಒಂದು ಎಡವಟ್ಟುಗಳನ್ನು, ಏನಾದರೂ ಒಂದು ತೊಂದರೆಗಳನ್ನು ತನ್ನ ಮೈ ಮೇಲೆ ಹಾಕ್ಕೊಳ್ತಾನೆ ಇರುತ್ತೆ. ಈಗ ಮೊನ್ನೆ ಅಷ್ಟೇ, ಅಂದರೆ ನಿನ್ನಿಲ್ಲದ ಮೊನ್ನೆ ಅಷ್ಟೇ 52 ಪ್ರಕರಣಗಳಿತ್ತಲ್ಲ, ಕೇಸುಗಳಿತ್ತಲ್ಲ, ಏನು ಅವರು ಕೋಮುವಾದಿ ಭಾಷಣ ಮಾಡ್ತಿದ್ರು, ದ್ವೇಷದ ಭಾಷಣ ಮಾಡ್ತಿದ್ರು, ಕನ್ನಡ ಪರ ಹೋರಾಟಗಾರರಿದ್ದರು, ಅವ್ರ ಮೇಲೆ ಎಲ್ಲ ಕೇಸ್ಗಳು ಹಾಕಿತ್ತು. ಹಿಂದಿನ ದಿನಗಳಲ್ಲಿ ಕೇಸ್ ನಡೀತಾಯಿತ್ತು. ಆ 52 ಕೇಸ್ಗಳನ್ನು ಈಗ ವಾಪಸ್ ತೆಗೆದುಕೊಂಡಿದೆ. ಕನ್ನಡ ಪರವಾಗಿ, ಸಮಾಜದ ಪರವಾಗಿ ಕೆಲಸ ಮಾಡುವಂಥ ಯಾರು ಸಂಘಟನೆ ಮುಖಂಡರಿದ್ದರು, ಅವ್ರ ಮೇಲೆ ಕೇಸ್ಗಳನ್ನು ವಾಪಸ್ ತೊಗೊಂಡಿದ್ರು, ಓಕೆ. ಆದರೆ ಏನು ದ್ವೇಷ ಭಾಷಣ ಮಾಡುವ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ರಲ್ಲ, ಅವರ ವಿರುದ್ಧ ಹಾಕಿರುವ ಕೇಸುಗಳನ್ನು ಕೂಡ ವಾಪಸ್ ತೆಗೆದುಕೊಂಡಿದೆ. ಈ ಕಾಂಗ್ರೆಸ್ ಸರ್ಕಾರ ಅಷ್ಟೇ ತೊಗೊಂಡಿದ್ದಲ್ಲ, ಏನು 2020ರಲ್ಲಿ BJP ಸರ್ಕಾರ ಇವರು 52 ತಗೊಂಡ್ರೆ ಅವರು 385 ಕೇಸುಗಳನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಆದರೆ ಈಗಿನ ದುರಾದೃಷ್ಟ ನೋಡಿ, ಇವರು 52 ಏನು ಕೇಸ್ ತೊಗೊಂಡ್ರಲ್ಲ, ಇವ್ರ ವಿರುದ್ಧ BJP ಎಲ್ಲ ನಾಯಕರು ತಿರುಗಿ ಬಿದ್ದು ಮಾತಾಡ್ತಾ ಇದ್ದಾರೆ, ವಿರೋಧ ಮಾಡ್ತಾಯಿದ್ದಾರೆ. ಹಾಗಾದರೆ ಈ ಎಲ್ಲ ಏನು ಪ್ರಕರಣಗಳು? ಇವುಗಳನ್ನು ಸರ್ಕಾರ ಕೇಸ್ ಹಾಕೋದು ಮತ್ತು ತೆಗೆದುಕೊಳ್ಳುವ ಯಾಕೆ ಈ ನಾಟಕ ಮಾಡ್ತಾಯಿದೆ? ಯಾಕೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತಿನ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಶಶಿಕಾಂತ್ ಯಡಹಳ್ಳಿ ಸರ್, ರಾಜಕೀಯ ವಿಶ್ಲೇಷಕರು, ಬರಹಗಾರರು ಮತ್ತು ರಂಗಕರ್ಮಿಗಳು. ಸರ್ ನಮಸ್ಕಾರ. ಸರ್, ಯಾಕೆ ಇದು ಕಾಂಗ್ರೆಸ್ ಸರ್ಕಾರ ಈಗ ಈ ಸಮಯದಲ್ಲಿ ಈ ಎಡವಟ್ಟು ಮಾಡಬೇಕಿತ್ತು? ಯಾಕೆ ಏನಾದರೂ ಒಂದು ಮೈ ಮೇಲೆ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇರುತ್ತೆ? ಅಧಿಕಾರಕ್ಕೆ ಬಂದಾಗೆಲ್ಲ ಕಾಂಗ್ರೆಸ್ ಸರ್ಕಾರ ಏನಾದರೂ ಇಂಥದ್ದು ಮಾಡ್ತಾನೆ ಇರುತ್ತೆ, ಸುಮ್ಮನೆ ಇರದೆ ಇರುವೆ ಬಿಟ್ಕೊಳ್ತಾನೆ ಇರುತ್ತೆ. ಅಲ್ಲ ರೀ, ಇದೆಲ್ಲ ಬೇಕಿತ್ತ ನಿಮಗೆ? ಯಾಕೆ ಅಂತಂದರೆ ಈಗಾಗಲೇ ನಿಮ್ಮ ಮೇಲೆ ಹಲವಾರು ಆರೋಪಗಳಿದ್ದಾವೆ. ತುಷ್ಟೀಕರಣ ಮಾಡ್ತೀರಿ, ಓಲೈಕೆ ಮಾಡ್ತೀರಿ, ಓಟ್ ರಾಜಕಾರಣ ಮಾಡ್ತೀರಿ ಅಂತ ಏನೇನೋ ಆರೋಪಗಳನ್ನು ವಿರೋಧ ಪಕ್ಷದವರು ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ಯಾಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದೀರಿ? ಕೇಸುಗಳನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀರಿ. ಯಾಕೆ ಈಗ ಒಂದು ಹೇಳ್ತಾ ಇದ್ದೀನಿ, ಎಷ್ಟು ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿದ್ದೀರಿ? 52 ಕೇಸಲ್ಲಿರ್ತಕ್ಕಂಥ ನೂರಾರು ಜನರನ್ನು ನೀವು ಬರಖಾಸ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ಅಂದರೆ ಅವರು ಕ್ರಿಮಿನಲ್ ಚಟುವಟಿಕೆಯಲ್ಲಿ ಭಾಗವಹಿಸಿದರು. ಸಮಾಜ ಪರವಾಗಿರ್ತಕ್ಕಂಥ, ಜನಪರವಾಗಿರ್ತಕ್ಕಂಥ ಹೋರಾಟ ಮಾಡಿ ಕೇಸ್ಗಳನ್ನು ಹಾಕಿಸ್ಕೊಂಡಿದ್ರೆ ಅಂಥವುಗಳನ್ನು ನೀವು ವಾಪಸ್ ತೆಗೆದುಕೊಳ್ತೀವಿ ಅಂತಂದಿದ್ರೆ ಅದ್ರೇನು ಸಾಮಾಜಿಕ ನ್ಯಾಯ? ಇವುಗಳ ಒಂದು ಹಿನ್ನೆಲೆಯಲ್ಲಿ ನೀವು ಆಕಸ್ಮಿಕವಾಗಿ ಈಗ ನಾಡು ನುಡಿ ಭಾಷೆಗಾಗಿ ಜಗಳಗಳಿರ್ತವೆ, ಅಥವಾ ಯಾರೋ ಅಧಿಕಾರಿಗಳು ಜೊತೆ ವಾಗ್ವಾದ ಆಗಿರುತ್ತೆ, ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಸಹಿತ ಇದನ್ನು ಬ್ರೇಕ್ ಮಾಡಿರ್ತೀರಿ ರೂಲ್ಗಳನ್ನು. ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅಚಾನಕ್ ಸಮಸ್ಯೆಗಳು ಏನಾದರೂ ಇದ್ರೆ, ಕೇಸುಗಳು ಏನಾದರೂ ಇದ್ರೆ, ಅವುಗಳನ್ನು ಲಾಕ್ಡೌನ್ ಟೈಮಲ್ಲಿ ಹೊರಗಡೆ ಬಂದರು ಅಂತ ವಾಟಾಳ್ ನಾಗರಾಜ್ ಮೇಲೆ ಹಾಕಿದ್ರಿ. ಅವುಗಳನ್ನು ರೂಲ್ ಇಸ್ ರೂಲ್, ರೂಲ್ಗಳನ್ನು ಬ್ರೇಕ್ ಮಾಡಿದ್ರಿ. ಬ್ರೇಕ್ ಮಾಡಿದಾಗ ಇವಾಗ ಏನನ್ನಿಸ್ತು, ರಿಯಲೈಸ್ ಆಯಿತು ಸರ್ಕಾರಕ್ಕೆ, ಅರೆ ಅವರು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಜನರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಸೊ ಅದರಿಂದಾಗಿ ಸಮಾಜದ ಸ್ವಾಸ್ಥ್ಯಕ್ಕೆ ಯಾವ ತೊಂದರೆಯೂ ಇಲ್ಲ, ಆದ್ದರಿಂದ ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವುದು ಅನ್ನೋದು ಬೇರೆ ಪ್ರಶ್ನೆ. ಬಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್. ನೀವು ಹೇಳ್ತೀರಿ ಕನ್ನಡ ಪರವಾಗಿ, ಭಾಷಾ ಪರವಾಗಿ ಕೆಲಸ ಮಾಡಿದರೆ ಅದು ನಾಡ ಪರವಾಗಿ, ಅದು ಸಮಾಜ ಪರವಾಗಿ ಕೆಲಸ ಮಾಡಿದ್ದು, ಜನಪರವಾಗಿ ಕೆಲಸ ಮಾಡಿದ್ದು ಅಂತ. ಬಟ್ ಕೆಲವರು ಈ ಹಿಂದೂ ಪರವಾಗಿ, ಹಿಂದೂ ಧರ್ಮದ ಪರವಾಗಿ, ಅಥವಾ ಗೋವುಗಳ ರಕ್ಷಣೆ ಪರವಾಗಿ, ನಾವು ನಮ್ಮ ತಾಯಿ ಗೋವು ಅದರ ರಕ್ಷಣೆ ಪರವಾಗಿ ಕಾನೂನಿದೆ, ಕೇಂದ್ರದಲ್ಲಿ ತಂದಿದೆ, ಅದ್ರ ಪರವಾಗಿ ನಾವು ಕೆಲಸ ಮಾಡಿದರೆ ಏನು ತಪ್ಪು, ಅದು ಕೂಡ ಸಮಾಜದ ಪರವಾಗಿ ಅಂತ ವಾದ ಮಾಡೋರು ಕೆಲವ್ರಿಗೆ. ಈಗ ಕಾಂಗ್ರೆಸ್ನವ್ರಿಗೆ ಈ ಥರದ ಸಮಾಜ ಪರ ಅನಿಸಿದ್ರೆ, BJP ಅವ್ರಿಗೆ ಇನ್ನೊಂದು ರೀತಿಯಲ್ಲ ಸಮಾಜ ಪರ ಅನಿಸುತ್ತೆ. ಅದನ್ನು ಹೇಗೆ ನೋಡೋದು? ಅದರಿಂದ ಸಂಘರ್ಷಗಳು ಹೆಚ್ಚಾಗ್ತವ, ಕಡಿಮೆ ಆಗ್ತಾ ಇದಾವ, ಮನಸ್ಸುಗಳು ಒಡಿತಾವ, ಜೋಡ್ತಾವ. ಅದರಿಂದ ಏನಾದ್ರು ಪ್ರಯೋಜನ ಇದೆಯಾ? ಈಗ ಗೋಹತ್ಯೆ ಮಾಡಿದ್ರು ಅಂತ ಹೇಳ್ಬಿಟ್ಟು, ಅಥವಾ ಗೋವನ್ನು ಮಾರಿದ್ರು ಅಂತನೋ ನೀವು ಅವರನ್ನು ತಡಿತೀರಾ, ಹಲ್ಲೆನೂ ಮಾಡ್ತೀರಾ, ಹತ್ಯೆನೂ ಮಾಡ್ತೀರಾ. ಇದರಿಂದ ಏನಾಗುತ್ತೆ ಸಮಾಜದಲ್ಲಿ?
ಎರಡು ಕೋಮುಗಳ ಹೌದು. ಸಮಸ್ಯೆ ಆಗುತ್ತೆ. ಅಂದ್ರೆ ಕೋಮುಗಳನ್ನ ಸಮುದಾಯಗಳನ್ನ ಬೆಸೆಯುವಂತ ಕೆಲಸ ಮಾಡಬೇಕಾಗುತ್ತೆ. ಈ ಭಾಷೆಯ ಸಮಸ್ಯೆ ಇತ್ತು ಅಂತಂದ್ರೆ ಎಲ್ಲರನ್ನೂ ಬೆಸೆಯುವ ಕೆಲಸ ಮಾಡುತ್ತೆ. ಏನು ಅಂತಂದ್ರೆ ನೋಡಪ್ಪ ಎಲ್ಲಾ ಕಡೆಗೂ ಸಹಿತ ಬರೀ ಇಂಗ್ಲಿಷು ಬರೀ ಹಿಂದಿ ಇದಾವೆ, ಕನ್ನಡವೇ ಬೋರ್ಡೇ ಇಲ್ಲ ಅಂತ ಹೇಳ್ಬಿಟ್ಟಂದಾಗ ಅದು ಬೋರ್ಡ್ ಬರೆಸ್ಬೇಕು. ಅದು ಈ ಕನ್ನಡ ನಾಡಿನ ಈ ನೆಲದ ಬಹಳ ಪ್ರಾಮುಖ್ಯವಾದಂತ ಬೇಡಿಕೆ ಆಗಿರುತ್ತೆ. ಅದು ಮುಸ್ಲಿಂ ಹಿಂದೂಗಳ ಬೇಡಿಕೆ ಆಗಿರೋದಿಲ್ಲ, ಎಲ್ಲ ಕನ್ನಡಿಗರ ಬೇರೆ, ಎಲ್ಲ ಕನ್ನಡಿಗರ ಬೇಡಿಕೆ ಆಗಿರುತ್ತಲ್ವಾ. ಹೌದು. ಸೊ ಆದ್ದರಿಂದ ಆ ರೀತಿಯ ಹೋರಾಟಗಳಿದಾವಲ್ಲ ಅವುಗಳಲ್ಲಿ ಭಾಗವಹಿಸಿ ಕ್ರಿಮಿನಲ್ ಕೇಸ್ಗಳನ್ನ ಹಾಕಿಸಿಕೊಂಡು ಆ ನಂತರ ಅವುಗಳನ್ನು ವಾಪಸ್ ತೆಗೆದುಕೊಂಡ್ರೆ ಏನು ಸಮಸ್ಯೆ ಆಗೋದಿಲ್ಲ. ಅದರಿಂದ ಯಾವ ಕೋಮು ಮತ್ತು ಯಾವ ಸಮುದಾಯಕ್ಕೂ ತೊಂದರೆ ಆಗೋದಿಲ್ಲ. ಆದರೆ ಈ ಗೋ ಹತ್ಯೆ ಅನ್ನೋದಾಗ್ಲಿ ಗೋಮಾಂಸ ನಿಷೇಧ ಅನ್ನೋದಾಗ್ಲಿ ಇದು ಒಂದು ಸಮುದಾಯದ ಮೇಲೆ ಇನ್ನೊಂದು ಸಮುದಾಯ ಹೇರಿಕೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ. ಸೊ ಆದ್ದರಿಂದ ಇದು ಬೇಕಿಲ್ಲ. ಅದಕ್ಕೆ ಹಲ್ಲೆ ಮಾಡೋದ್ಯಾಕೆ, ಹತ್ಯೆ ಮಾಡೋದ್ಯಾಕೆ? ಇವರು ಸಾವರ್ಕರ್ ಹೇಳ್ತಾರೆ ರೇ ಅದು ಗೋವು ಅನ್ನೋದು ಪ್ರಾಣಿ ಕಣ್ರಿ, ಅದು ದೇವರಲ್ಲ ಅಂತ ಇವರು ಗುರುನೇ ಹೇಳ್ತಾ ಇರುವಾಗ ಇವರು ಬಂದ್ಬಿಟ್ಟು ಹತ್ಯೆ ಮಾಡಿಕೊಡೋದು 300 ದೇವತೆಗಳಿದ್ದಾವೆ ಅಂತೆಲ್ಲ ಕತೆ ಹೇಳ್ತೀರಾ, ಹೇಳ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ಆದರೆ ಕೇಸುಗಳು ಬಿದ್ದಾಗ ಸಮಸ್ಯೆಗಳನ್ನ ಎದುರಿಸಬೇಕಾಗಿರ್ತಕ್ಕಂಥವ್ರು ಜನಸಾಮಾನ್ಯರು, ಅಲ್ಲಿರ್ತಕ್ಕಂಥ ಭಾಗವಹಿಸ್ತಕ್ಕಂಥವ್ರು, ಅವ್ರ ತಲೆಯಲ್ಲಿ ನೀವು ಬ್ರೈನ್ ಅಲ್ಲಿ ತುಂಬಿ ಕಳಿಸ್ತೀರಾ ಕೋಮುವಾದವನ್ನ, ಆಮೇಲೆ ಧರ್ಮದ್ವೇಷವನ್ನ, ಆ ಮತಾಂಧತೆಯನ್ನ. ಸೊ ಇದರಿಂದಾಗಿ ಜನರು ಏನ್ ಮಾಡ್ತಾರೆ, ಆ ಕ್ಷಣಕ್ಕೆ ಪ್ರಚೋದನೆಗೆ ಒಳಗಾಗ್ತಾರೆ. ಆ ಪ್ರಚೋದನಾತ್ಮಕವಾದಂತಹ ಭಾಷಣ ಮಾಡೋದಿದೆಯಲ್ವಾ, ಆ ಭಾಷಣಗಳೇ ಸಮಾಜವನ್ನು ಒಡೆಯಲಿಕ್ಕೆ ಕಾರಣ ಆಗುತ್ತೆ, ಕಲ್ಲು ತೂರಾಟಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಈ ರೀತಿಯಂತ ಭಾಷಣ ಮಾಡಿದಂಥವ್ರನ್ನ ಹಿಡಿದು ಹೊರಗಡೆ ಹಾಕ್ಬೇಕೋ ಬೇಡವೋ, ಅವ್ರ ಮೇಲೆ ಕೇಸ್ ಹಾಕ್ಬೇಕೋ ಬೇಡವೋ? ಇದಕ್ಕೆ ಮತ್ತೆ ಬರ್ತೀನಿ ಸರ್ ನಾನು. ಈಗ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ 52 ಕೇಸುಗಳನ್ನು ತೆಗೆದುಕೊಂಡಿದೆಯಲ್ಲ, ಯಾವ ಥರದ ಕೇಸುಗಳನ್ನು ವಾಪಸ್ ತೆಗೆದುಕೊಂಡಿದೆ, ಅವು ಯಾವ್ಯಾವ ಕೇಸುಗಳು ಅಂತ? ಅಲ್ಲ, ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ನಾಯಕರ ಮೇಲೆ ಹಾಕಿರೋ ಕೇಸುಗಳಿದಾವೆ. ಅವುಗಳನ್ನ ಮೊದಲು ಅವ್ರು ತೆಗಿತಾರೆ. ಅವರು ಏನಪ್ಪ, DK ಶಿವಕುಮಾರ್ ಅವರು, ಅವ್ರ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರ ಮೇಲಿನ 11 ಕೇಸ್ ವಾಪಸ್ ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ 2019ರಲ್ಲಿ ಒಂದು ಏನು ಕೇಸ್ ಅವು? ಒಂದೆರಡು ಸುಮ್ಮನೆ ಸ್ಯಾಂಪಲ್ ಹೇಳೋದಾದ್ರೆ, ಅವು ಈ ಮೆರವಣಿಗೆ ಮಾಡಿದ್ದು, ಆಮೇಲೆ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅಲ್ಲಿ ಬಿಟ್ಬಿಟ್ಟು ಬೇರೆ ಕಡೆ ಮಾಡಿದ್ದು. ಸೊ ಈ ರೀತಿಯಾದಂಥ ಹಲವಾರು ಕೇಸ್ಗಳು ಇದ್ದಾವೆ. ಸೊ ಅದರ ಜೊತೆಗೆ 2019ರಲ್ಲಿ ಚಿತ್ತಾಪುರಲ್ಲಿ ಕಲ್ಲು ತೂರಾಟ ಒಂದು ಪ್ರಕರಣ ಆಗುತ್ತೆ. ಸೊ ಅದರಲ್ಲಿ ಇರ್ತಕ್ಕಂಥವ್ರು ಹೆಚ್ಚು ಜನರನ್ನ ಇವರು ಅರೆಸ್ಟ್ ಮಾಡಿದಾಗ ಸಹಿತ ಅದನ್ನ ಈಗ ತೆಗೆದುಹಾಕಿದ್ದಾರೆ. 2023ರಲ್ಲಿ ಸಿದ್ದರಾಮಯ್ಯನವರು, ನಮ್ಮ DK ಶಿವಕುಮಾರ್ ಅವರು ಸೇರಿದಾಗಿ ಬೇರೆ ಬೇರೆ ಕಾಂಗ್ರೆಸ್ ನಾಯಕರೆಲ್ಲ ಏನ್ ಮಾಡಿದ್ರು, COVID-19 ಟೈಮಲ್ಲಿ ಪ್ರೋಟೋಕಾಲ್ ಉಲ್ಲಂಘಿಸಿ ಮೆರವಣಿಗೆ ಮಾಡಿದ್ರು. ಕೇಂದ್ರ ಸರ್ಕಾರ ಪ್ರೋಟೋಕಾಲ್ ವಿರೋಧ. ಅವಾಗ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಟ್ರಂಪ್ ಕರೆಸ್ಬಿಟ್ಟು ಇವರು ದೊಡ್ಡ ಸಮ್ಮೇಳನ ಮಾಡ್ಲಿಕ್ಕೆ ಸಾಧ್ಯತೆಗಳಾಗುತ್ತಲ್ವಾ ದೆಹಲಿಯಲ್ಲಿ. ಕರೋನಾ ಹೆಚ್ಚಾಗದ ಕಾರಣ ಏನು? ಸೊ ಈ ಅಬ್ಕಿ ಬಾರ್ ಟ್ರಂಪ್ಗೆ ಸರ್ಕಾರ ಅಂತೆಲ್ಲ ಘೋಷಣೆ ಕೂತ್ಕೊಂಡು ಮಾಡಿದ್ರಲ್ವಾ, ಅವಾಗ ಅವ್ರು ನಡೆಯುತ್ತೆ. ಯಾಕಂದ್ರೆ ಅವ್ರು ಚಕ್ರವರ್ತಿಗಳು. ಅವ್ರು ಏನ್ ಮಾಡಿದ್ರು ನಡೆಯುತ್ತೆ ಅಂತ. ಸೊ ಆದ್ದರಿಂದ DK ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಪ್ರಕರಣ ಇತ್ತಲ್ಲ, CBI ತನಿಖೆ, ಅದನ್ನು ವಾಪಸ್ ತಗೊಂಡ್ಬಿಡ್ತೀವಿ ನಾವು. CBI ತನಿಖೆ ಮಾಡಿಕೊಡುದು, ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. 2022ರಲ್ಲಿ ಆಳಂದ ದರ್ಗಾ ದಂಗೆ ಆಯಿತು. ಅದರಲ್ಲಿ 7 ಕೇಸು 11 ಕೇಸು ಬಿದ್ದಿತ್ತು, ಅವನ್ನೆಲ್ಲ ವಾಪಸ್ ತಗೊಂಡ್ಬಿಟ್ಟಾರೆ. ಇಲ್ಲೇ ಸಮಸ್ಯೆಯನ್ನು BJPಯವರು ಎತ್ತಿ ತೋರಿಸ್ತಾ ಇರೋದು. ಇವೆಲ್ಲ ಬಿಡಿ, ಇವು ರಾಜಕೀಯದ್ದು ಇರ್ತವೆ, ಅವರು ತೆಗೆದುಕೊಳ್ತಾರೆ. ಈ ಸರ್ಕಾರ ಬಂದಾಗ ಅವರು ಹಾಕಿರೋ ಕೇಸ್ ತೆಗಿತಾರೆ. ಇಲ್ಲೇನಾಗಿದೆ ಅಂತಂದ್ರೆ, ಇಲ್ಲಿ ಯಾವಾಗ ಮುಸ್ಲಿಂ ಹೆಸರು ಬರುತ್ತೋ, ಏನದು ಆಳಂದದ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಮುಸ್ಲಿಂ ಇದ್ರು ಅಂತಂದ್ರೆ ಇವ್ರಿಗೆ ಏನಾಗ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ಸಂಚಲನ ಆಗೋಗ್ಬಿಡುತ್ತೆ. ನೋಡಿ ಇಲ್ಲಿ ಮುಸ್ಲಿಮರಿದ್ದಾರೆ ಅಂತ ಹೇಳ್ಬಿಟ್ಟು. 1922ರಲ್ಲಿ ಆಳಂದ ಅಂತ ಹೇಳ್ಬಿಟ್ಟು ಕಲಬುರಗಿಯಲ್ಲಿ ಒಂದು ಆಳಂದ ಅಂತ ಇದೆ ಅಲ್ವಾ, ನಿಮ್ಗೆ ಗೊತ್ತಿರತಕ್ಕಂಥದ್ದು. ಸೊ ಅಲ್ಲಿ ಏನಾಗುತ್ತೆ, ಕಲಬುರಗಿಯಲ್ಲಿ ಒಂದು ಮಸೀದಿ ಇದೆ. ಅಲ್ಲಿ ಮಸೀದಿ ಅಲ್ಲ, ದರ್ಗಾ. ಅದು ದರ್ಗಾ ಅನ್ನೋದು ಮಸೀದಿಗೆ ಡಿಫ್ರೆನ್ಸ್ ಇದೆ. ದರ್ಗಾ ಹಿಂದೂ ಮುಸ್ಲಿಂ ಇಬ್ರು ಸೌಹಾರ್ದಿತವಾಗಿ ಎಲ್ಲರೂ ಬೇಡ್ಕೊಳ್ತಕ್ಕಂಥ, ಎಲ್ಲರೂ ಹೋಗ್ತಕ್ಕಂಥ ಒಂದು ಸಂದೆ ಇದು. ಸೊ 1922 ಮಾರ್ಚ್ 1 ಅದು ಮಹಾಶಿವರಾತ್ರಿ ದಿವಸ. ಸೊ ಅವತ್ತೇನಾಗುತ್ತೆ ಅಂದ್ರೆ, ಆಳಂದ ಪಟ್ಟಣದಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ಅಂತಿದೆ. ಈ ದರ್ಗಾದಲ್ಲಿ ಹಿಂದೂ ಮುಸ್ಲಿಮು ಏನಾಗುತ್ತೆ ನಡ್ಕೊಳ್ತಿರ್ತಾರೆ. ಆದರೆ ಇಲ್ಲಿ ಹಿಂದೂಗಳನ್ನು ಎತ್ತಿಕಟ್ಟು ಕೆಲಸ ಮಾಡುತ್ತೆ. ಅಂದ್ರೆ ಆ ದರ್ಗಾದ ಒಳಗಡೆಗೆ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗದ ಶ್ರೀ ರಾಘವ ಚೈತನ್ಯ ಶಿವಲಿಂಗ. ಸೊ ಆದ್ದರಿಂದ ಆ ಶಿವಲಿಂಗಕ್ಕೆ ನಾವು ಪೂಜೆ ಸಲ್ಲಿಸ್ತೀವಿ. ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ, ಅಲ್ಲಿ ಶಿವ ಇದೆ ಅಂತ. ಅಲ್ರಿ, ಅಲ್ಲಿ ನಾನು ಹೇಳಿದ ಪೂಜೆ ಸಲ್ಲಿಸಕ್ಕಲ್ಲ, ನಾನು ಹೇಳ್ತಾ ಇರೋದು ಎಲ್ರಿಗೂ ಅವಕಾಶ ಇದೆ ದರ್ಗಾದಲ್ಲಿ. ಯಾರು ಬೇಕಾದ್ರೂ ಹೋಗ್ಬೋದು, ನಮಸ್ಕಾರ ಮಾಡ್ಬೋದು, ಹೋಗ್ಬೋದು ನೀವು.
ಆದ್ರೆ ಇಲ್ಲದ ಶಿವಲಿಂಗವನ್ನು ಹುಡುಕಿ ಅಥವಾ ಯಾವ್ದು ಗುಂಡಿಗಿದೆ ಅದೆಲ್ಲದಕ್ಕೂ ಶಿವಲಿಂಗ ಅನ್ಕೊಂಡು ಅದು ನಮ್ಮದು ಅಂತ ಸಾಧಿಸೋ ಕೆಲಸವನ್ನ ಈ ಹಿಂದುತ್ವವಾದಿಗಳು ಮಾಡ್ತಾರಂತ ನಿಮ್ಗೆ ಗೊತ್ತಿದೆ. ಬಟ್ ಅದು ಹಿಂದುತ್ವಗಳು ಅಲ್ಲಿ ಯಾಕೆ ಅದನ್ನ ಶಿವರಾತ್ರಿ ದಿನ ಅಲ್ಲಿ ಅವರು ಪೂಜೆ ಮಾಡಕ್ಕೆ ಹೋದ್ರು ಅಂದರೆ ಆ ಶಿವಲಿಂಗದ ಹತ್ರ ಯಾರೋ ಕಿಡಿಗೇಡಿಗಳು ಮಲ ವಿಸರ್ಜನೆ ಮಾಡಿ ಗಲೀಜು ಮಾಡಿದರು, ಹಿಂದೂಗಳ ಭಾವನೆಗೆ ಧಕ್ಕೆ ತಂದರು ಅಂತ ಅವ್ರದ್ದೊಂದು ಆರೋಪ. ಅದಕ್ಕೋಸ್ಕರನೇ ಅವರು ಹೇಳೋದು ಯಾರು ಅನ್ನೋದು ಪ್ರಶ್ನೆ. ಇಲ್ಲಿವರೆಗೂ ಅಲ್ಲಿ ಯಾರು ಗಲೀಜು ಮಾಡಿದ್ರು ಅನ್ನೋದು ಇವತ್ತವರೆಗೂ ಸಿಕ್ಕಿಲ್ವಲ್ಲ. ಯಾಕೆಂದ್ರೆ ಎಷ್ಟೋ ಕಡೆಗೆ ಈ ಹಿಂದುತ್ವವಾದಿಗಳೇ ಪಾಕಿಸ್ತಾನ ಧ್ವಜವನ್ನು ಹಾರಿಸ್ಬಿಟ್ಟು ನೋಡಿ ಮುಸ್ಲಿಮರು ಹಾರಿಸಿದ್ರು ಅಂತ ಹೇಳಿದ್ರು ಸಿಂಧಿಗೆಯಲ್ಲಿ. ಹೌದು, ಎಷ್ಟೋ ಕಡೆ ಹಿಂದ್ಗಡೆಗೆ ನಾವು ಚಿಕ್ಕವರು ಇದ್ದಾಗೆಲ್ಲ ಹೋಗಿಬಿಟ್ಟು ಹಂದಿ ಮಾಂಸ ಹಾಕ್ತಿದ್ರು ಮಸೀದಿಯಲ್ಲಿ. ಅಂದ್ರೆ ಈ ತರ ಗಲಾಟೆಗಳನ್ನ ಮಾಡ್ತಾ ಇದ್ರು. ಯಾರು ಹಾಕಿದ್ರು ಅನ್ನೋದು ಇವತ್ತವರೆಗೂ ಸಿಕ್ಕಿಲ್ಲ. ಆದ್ರಿಂದ ಅವರೇ ಮಾಡಿದ್ರ ಅಥವಾ ಇವರೇ ಹಾಕ್ಬಿಟ್ಟು ಮಾಡಿದ್ರ ಗೊತ್ತಿಲ್ಲ. ಸೊ ಅದನ್ನ ಏನಾಯ್ತು, ಬಜರಂಗ ದಳದವರು, ಶ್ರೀರಾಮ್ ಸೇನೆಯವರು, ಇವರೆಲ್ಲ ಸಂಘ ಪರಿವಾರದವರು ಏನ್ ಮಾಡಿದ್ರು, ಸಿಟ್ಟಿಗೆದ್ಬಿಟ್ರು. ಇಲ್ಲಿ ಮುಸ್ಲಿಂ ಸಂಬಂಧಪಟ್ಟ ಹಾಗೆ ಒಂದು ಹಬ್ಬ ಇತ್ತು ಅವಾಗ. ಆ ಹಬ್ಬ ಅಂದ್ರೆ ಇನ್ನು ಶವ್ ಎ ಬರಾತ್ ಅಂತ ಒಂದು ಮುಸ್ಲಿಂ ಸಮುದಾಯದ ಹಬ್ಬ. ಅವತ್ತಿನ ದಿವಸನೇ ಇದೆ. ಈ ಸಂಘ ಪರಿವಾರದವರು ಅವತ್ತೇ ರ್ಯಾಲಿ ಮಾಡ್ತೀವಿ ಅಂತ ಕೂತ್ಕೊಂಡಾರೆ. ಅವತ್ತೇ ರ್ಯಾಲಿ ಮಾಡಿ ಅವತ್ತೇ ಪೂಜೆ ಮಾಡ್ತೀವಿ. ನಾವು ಪೂಜೆ ಮಾಡ್ತೀವಿ. ನಾವು ಕೆಲಸ ಅಲ್ಲೇ ಒಂದೇ ದರ್ಗಾದಲ್ಲಿ ಶಿವಲಿಂಗ ಇದೆ ಮತ್ತು ದರ್ಗಾದ್ದು ಆಚರಣೆಗಳಿದಾವೆ ಅಲ್ವಾ. ಇವ್ರು ಒಂದಿನ ಅದು ಆಕ್ಚುಲಿ ಮೊದಲಿಂದ ನಡ್ಕೊಂಡ್ ಬಂದಿರೋದು. ಒಂದಿನ ಹಿಂದೂಗಳು ಮಾಡುವಂಥದ್ದು ದರ್ಗಾದಲ್ಲಿ ಹಂಗೆ ಇರೋದು, ಒಂದಿನ ಮುಸ್ಲಿಮರು ಮಾಡುವಂಥದ್ದು. ಯಾವತ್ತು ಮುಸ್ಲಿಮರ ಹಬ್ಬ ಇರುತ್ತೆ ಇವ್ರು ಹಟ್ಟಕ್ಕೆ ಬಿದ್ರು. ಹೌದು, ಮಾಡ್ತೀವಂತ ಅಲ್ಲೊಬ್ಬರು ಸ್ವಾಮಿ ಇದ್ದಾರೆ, ಜೇವರ್ಗಿ ಅಂಧೋಲ ಮಠದ ಸಿದ್ಧಲಿಂಗ ಸ್ವಾಮೀಜಿ. ಇವ್ರು ಏನ್ ಮಾಡಿದ್ರು, ಶಿವಲಿಂಗ ಶುದ್ಧೀಕರಣ ಮಾಡ್ತೀನಿ ಅಂದ್ರು. ಅಪ್ಪ, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಲ್ಲಿ ಅನಾಥವಾಗಿರೋ ಶಿವಲಿಂಗಗಳು ಸಾವಿರಾರು ಇದಾವೆ. ಅಲ್ಲಿ ಹೋಗ್ಬಿಟ್ಟು ಇವ್ರು ಒಂದೇ ದಿವಸ ತೊಳೆಯಲ್ಲ, ಒಂದ್ ದಿವಸ ವಿಭೂತಿ ಹಚ್ಚೋದಿಲ್ಲ. ಇವ್ರು ಎಲ್ಲಿ ವಾದ ಇರುತ್ತೋ, ಎಲ್ಲಿ ವಿವಾದ ಇರುತ್ತೋ, ಎಲ್ಲಿ ಮುಸ್ಲಿಂ ಇರ್ತಾರೋ ಅಲ್ಲೇನೆ ಇವರು ಶಿವಲಿಂಗಗಳು ಹುಟ್ಟತಾವಲ್ವಾ, ಅಲ್ಲೇನೆ ಇವರು ಭಯಭಕ್ತಿ ಜಾಸ್ತಿ ಆಗಿ ಹೋಗ್ಬಿಡುತ್ತಲ್ವಾ. ಇದು ಮತಾಂಧತೆ ಅಲ್ವಾ ಇದು? ಸರಿ ಆಯ್ತಪ್ಪ, ನಿಮ್ಮ ಭಕ್ತಿ ಬಹಳ ಪ್ರೀತಿ ಬಂದಿದ್ದೀರಿ, ಆದ್ರೆ ಒಂದ್ ದಿವಸ ತಡ್ಕೊಳ್ಳಿ, ಅವ್ರೊಂದ್ ದಿವಸ ಮಾಡ್ಲಿ, ನೀವೊಂದ್ ದಿವಸ ಮಾಡ್ಲಿ. ಅದು ದರ್ಗಾ, ಅದು ಯಾರು ಬೇಕಾದ್ರೂ ಬಂದು ಮಾಡ್ಬೋದು. ಆದ್ರೆ ಅಲ್ಲೇನಾಗ್ಬಿಡ್ತು, ಉದ್ದೇಶಪೂರ್ವಕವಾಗಿ ಅಲ್ಲೇನೋ ಮಾಡ್ಲೇಬೇಕು, ಯಾವತ್ತು ಮುಸ್ಲಿಮರ ಆಚರಣೆ ಇರುತ್ತೋ ಒಂದು ಕೋಮು ಸಂಘರ್ಷ ಮಾಡಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, ಕೇಂದ್ರ ಸಚಿವರು ಇದ್ದಾರೆ ಒಬ್ರು, ಕೂಬಾ ಅಂತ, ಗೊತ್ತಾ ನಿಮ್ಗೆ? ಆ ಕೂಬಾ ಅನ್ನುವಂಥ ಕೇಂದ್ರ ಸಚಿವರು, ಆ ಕೇಂದ್ರ ಸಚಿವರು ಭಗವಂತ್ ಕೂಬಾ ಮತ್ತು ಅಲ್ಲಿರ್ತಕ್ಕ ಶಾಸಕರು, ಬಿಜೆಪಿ ಶಾಸಕರು, ಇವರೆಲ್ಲರೂ ಬೆಂಬಲ ಕೊಡ್ತಾರೆ. ಒಂದಿಷ್ಟು ಜನ ಬಂದು ಅದ್ರ ದಾಳಿ ಮಾಡಕ್ ಪ್ರಯತ್ನ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಒಂದಿಷ್ಟು ಜನ ಮುಸ್ಲಿಮರು ಇರ್ತಾರಲ್ಲ, ಈ ಹಂಗೆ ಹಿಂದೂ ಕಿಡಿಗೇಡಿಗಳು ಇರ್ತಾರೋ, ಮುಸ್ಲಿಮ್ಸ್ ಕಿಡಿಗೇಡಿಗಳು ಇರ್ತಾರೆ. ಹೌದು, ಎರಡು ಗುಂಪಿನವರು ಇರ್ತಾರೆ. ಅರೆ, ನಮ್ಮ ದರ್ಗಾಕ್ಕೆ ಬಂದ್ಬಿಟ್ಟು ಇವರು ದಂಡೆ ದಾಳಿ ಬಂದಿದ್ದಾರೆ ಅಂತ ಅವ್ರು ಒಂದಿಷ್ಟು ಕಲ್ಲು ಬಿಸಾಕ್ತಾರೆ, ಇವರು ಒಂದಿಷ್ಟು ಕಲ್ಲು ಬಿಸಾಕ್ತಾರೆ. ಅಲ್ಲಿ ಸಂಘರ್ಷ ಶುರು ಆಗುತ್ತೆ. ಪೊಲೀಸರ ಕ್ಷಣಕ್ಕೆ ಏನ್ ಮಾಡ್ತಾರೆ, ನಿಷೇಧಾಜ್ಞೆ ಜಾರಿ ಮಾಡ್ಬಿಡ್ತಾರೆ. ಈ ಒಂದು ಕಾರಣಕ್ಕೆ ಅಲ್ಲಿ ಇರ್ತಕ್ಕಂಥ ಲೋಕಲ್ದವ್ರು ಬಂದಿರೋದಿಲ್ಲನಾ, ಹೊರಗಡೆ ಇರ್ತಕ್ಕಂಥ ಮುತಾಲಿಕ್, ಈ ಪ್ರಮೋದ್ ಮುತಾಲಿಕ್ ಅನ್ನೋರ್ನ ಆ ಜಿಲ್ಲೆಗೆ ಬರಬಾರ್ದು ಅಂತ ಬ್ಯಾನ್ ಮಾಡಿರುತ್ತೆ. ಜಿಲ್ಲಾಧಿಕಾರಿಗಳು ಬ್ಯಾನ್ ಮಾಡಿರ್ತಾರೆ, ಬರಲೇಬಾರ್ದು ನೀವು ಅಂತ. ಈ ಚೈತ್ರ ಕುಂದಾಪುರ ಅನ್ನುವಂತ ಒಬ್ಬ ಮಹಿಳೆ ಆಗಿನ ಕಾಲದಲ್ಲಿ ಬಹಳ ಭೂಮಲ್ಲಿದ್ರು. ಏನಕ್ಕೆ? ಮುಸ್ಲಿಂ ವಿರೋಧಿ ಭಾಷಣ ಮಾಡೋದಕ್ಕೆ. ಇವರು ಬರಬಾರ್ದು ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ಯಾವಾಗ ಒಂದು ನಿಷೇಧಾಜ್ಞೆಯನ್ನ ಪಾಸ್ ಮಾಡಿತ್ತೋ, ಆದ್ರೂ ಹಠಕ್ಕೆ ಬಿದ್ದು ಬಂದ್ರು. ಅಲ್ಲಿ ಬಂದು ಕೋಮು ಪ್ರಚೋದನಾತ್ಮಕವಾದಂಥ ಭಾಷಣ ಮಾಡಿದ್ರು. ಇವರು ಭಾಷಣ ಮಾಡಿದ ತಕ್ಷಣ ಕೋಮು ಸಂಘರ್ಷ ಜಾಸ್ತಿ ಆಯ್ತು, ಕಲ್ಲುಗಳು ಬೀಳಕ್ ಶುರು ಆಯ್ತು. ಆವಾಗ ಏನಾಯ್ತು, ನಿಷೇಧಾಜ್ಞೆ ಹೇರಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಪ್ರಚೋದನೆಗೆ ಕಾರಣ ಯಾರು? ಪ್ರಮೋದ್ ಮುತಾಲಿಕ್ ಮತ್ತು ಚೈತ್ರ ಕುಂದಾಪುರ ಮೇಲೆ ಕೇಸ್ ಬಿತ್ತು. ಕೇಸ್ ಆಯ್ತು, ಹೌದು ಅಲ್ವಾ? ಆ ಕೇಸ್ ಬಿದ್ದ ತಕ್ಷಣ ಅಲ್ಲಿ ಇರ್ತಕ್ಕಂಥವ್ರು ಯಾರು, 167 ಜನ ಮುಸ್ಲಿಮರು, 144 ಸೆಕ್ಷನ್ ಜಾರಿ ಆಯ್ತು. 167 ಜನ ಮುಸ್ಲಿಮರ ವಿರುದ್ಧವೂ ಸಹಿತ ಅವ್ರನ್ನೂ ಹಿಡಿದ್ರು. ಮನೇಲಿ ಮಲ್ಕೊಂಡಿರೋರ್ನ, ಹುಡುಗರನ್ನ ಯಾರ್ಯಾರು ಸಿಗ್ತಾರೋ ಅವರೆಲ್ಲ ಎಳ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಹಾಕಿದ್ರು, ಕೇಸ್ ಹಾಕಿದ್ರು. ಆಯ್ತಾ? ಬಿಜೆಪಿ ಸರ್ಕಾರ ಇದ್ದಾಗ ಇದು ಆಗಿರೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗಲ್ಲ, ಬಿಜೆಪಿ ಸರ್ಕಾರ ಇದ್ದಾಗ. ಯಾಕಂದ್ರೆ ಇವ್ರಿಗೆಲ್ಲರೂ ತಾಕತ್ತು ಬರೋದು ಅವಾಗ. ಈ ಪ್ರಮೋದ್ ಮುತಾಲಿಕ್ ಅಥವಾ ಚೈತ್ರ ಕುಂದಾಪುರ ಅಥವಾ ಇಲ್ಲಿರ್ತಕ್ಕಂಥ ಈ ಸಂಘ ಪರಿವಾರದ ಅಂಗಾಂಗಗಳೇನಿದಾವಲ್ಲ, ಇವ್ರಿಗೆಲ್ಲ ಬರೋದೇನು ಅಂದ್ರೆ, ನಮ್ಮ ಸರ್ಕಾರ ಇದೆ ಬಿಡ್ರಿ, ಏನು ಮಾಡುತ್ತೆ ನೋಡೋಣ. ಅದಕ್ಕೆ ಇಲ್ಲಿ ಬಂದಿರತಕ್ಕಂಥವ್ರು ಏನು ರ್ಯಾಲಿಯಲ್ಲಿ ಬಂದಿರೋರ್ನ ಎಲ್ಲರನ್ನೂ ಹಿಡಿದ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಕೇಸ್ ಹಾಕ್ಬೋದಾಗಿತ್ತು. ಆದ್ರೆ 167 ಜನ ಮುಸ್ಲಿಂ ಯುವಕರ ಮೇಲೆ ಹಾಕಿದ್ರು, ಇವರು 4 ಜನರ ಮೇಲೆ ಇವ್ರ ಮೇಲೆ ಹಾಕಿದ್ರು. 167 ಜನ ಮುಸ್ಲಿಮರು. ಅವಾಗ ಏನಾಯ್ತು, ತಾರತಮ್ಯ ಅಲ್ವಾ ಇದು? ಸರಿ ಆಯ್ತು, ಮಾಡೋದು. ಯಾಕಂದ್ರೆ ಪೊಲೀಸರು ಯಾವತ್ತೂ ಸಹಿತ ಯಾವಾರು ಆಳುವ ವರ್ಗದಲ್ಲಿ ಇರ್ತಾರೋ, ಆಡಳಿತದಲ್ಲಿ ಇರ್ತಾರೋ, ಅವ್ರ ಮಾತುಗಳನ್ನ ಕೇಳ್ತಕ್ಕಂಥವ್ರು ಇರ್ತಾರೆ. ಇಲ್ಲಾಂದ್ರೆ ಅದು ಬದುಕಕ್ಕಾಗಲ್ಲ ಅವರು. ಸೊ ಆ ಥರ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಇದು ಏನಾಯ್ತು ಅಂತಂದ್ರೆ, ನಮ್ಮ ಬಿಜೆಪಿ ಅವ್ರನ್ನ ಕೆರಳಿಸ್ತು, ಕೇಸ್ಗಳು ಬಿತ್ತು. ಆ ಸಂದರ್ಭದಲ್ಲಿ ಏನಾಗ್ಬಿಡ್ತು,
ಬಹಳ ದೊಡ್ಡ ದಂಗೆ ಥರ ಎದ್ದೋಗ್ಬಿಡ್ತು, ಹಲ್ಚಲ್ಲಾಯಿತು. ಆವಾಗ ಬಿ ಜೆ ಪಿಯವರು ಅವ್ರದೇ ಸರ್ಕಾರ ಇತ್ತು. ಆಯ್ತು, ಕೇಸ್ ಎಷ್ಟಾಗ್ತೀರ ಹಾಕೊಳ್ರಪ್ಪ ಅಂತಂದ್ರು. ಯುವಕರು ಕೋರ್ಟ್ಗೆ ಅಲ್ದಾಡಕ್ಕೆ ಶುರು ಮಾಡಿದರು. ಸೊ ಬಿ ಜೆ ಪಿ ಪಕ್ಷ ಏನು ಮಾಡ್ತು ಅಂತಂದರೆ, ಇವಾಗ ಯಾವಾಗ ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟ ಏನಿದೆಯಲ್ಲ ಮೀಟಿಂಗ್ ಮಾಡಿ ಸಭೆಯನ್ನು ಮಾಡಿ ಈ ಆಳಂದಲ್ಲಿರ್ತಕ್ಕಂಥವ್ರು ಹಲವಾರು ಜನ ಅಮಾಯಕರಪ್ಪ, ಅವರೆಲ್ಲ ಈ ಹುಡುಗರನ್ನ ಚಿಕ್ಕವ್ರನ್ನೆಲ್ಲ ಕರ್ಕೊಂಬಂದು ಹಾಕಿದ್ದಾರೆ ಕೇಸು, ಅದಕ್ಕೆ ಅವ್ರನ್ನೆಲ್ಲರನ್ನೂ ಸಹಿತ ಬಿಡುಗಡೆ ಮಾಡಿಬಿಡೋಣ, ಕೇಸ್ಗಳು ವಾಪಸ್ ತೆಗೆದುಕೊಂಡ್ಬಿಡೋಣ, ಅದ್ರ ಜೊತೆಗೆ ಇವರು ಒಂದಿಷ್ಟು ಜನ ದ್ವೇಷ ಭಾಷಣ ಮಾಡಿದ್ರಲ್ಲ ಅವ್ರದ್ದು ವಾಪಸ್ ತೆಗೆದುಕೊಂಡ್ಬಿಡೋಣ, ಇಲ್ಲಾಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಬರೀ ಮುಸ್ಲಿಮರು ಮಾತ್ರ ನಾವು ಕೇಸ್ ಹಿಂಪಡೆದು ಮುಸ್ಲಿಂ ಹುಡುಗರು 160ರಷ್ಟು ಜನ, ಇವರು ಒಂದು 5-6 ಜನ ಇವ್ರದ್ದು ನಾವು ತೆಗೆದುಕೊಳ್ತಿದ್ರೆ ಸುಮ್ಮನೆ ಇರೋಲ್ಲ ಜನ. ಈ ಬಿಜೆಪಿ ಅವ್ರು ಬಾಯ್ ಬಿಡ್ಕೊತಾರಲ್ವಾ, ದಂಗೆ ಹೇಳ್ತಾರಲ್ವಾ, ಬೀದಿಗೆ ಬರ್ತಾರಲ್ವಾ, ಆದ್ರಿಂದ ಬೀದಿಗೆ ಬರಬಾರ್ದು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಅವ್ರದ್ದು ಒಂದಿಷ್ಟು ಜನರ ಹೆಸರನ್ನು ತೆಗೆದುಬಿಡೋಣ. ಆದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲಾ ಕೇಸ್ಗಳು ಏನಿದಾವಲ್ಲ ಅವುಗಳೆಲ್ಲ ಹಾಳಾಡಿದ್ರು. ಈ ಕಾಂಗ್ರೆಸ್ ಯಾಕೆ ಈ ರೀತಿಯ ಕನ್ವರ್ಸೋ ತಂತ್ರ ಮಾಡುತ್ತೆ ಅಂತ, ಈಗ ಯಾವತ್ತು ಕೂಡ ಮುಸ್ಲಿಮರ ಪರ ಅಂತ ಹೆಸರು ಮಾಡಿದ್ರು ಕೂಡ, ಹೆಸರುಗಳು ಗೊತ್ತಿದ್ದು ಕೂಡ, ಯಾಕೆ ಈ ಪ್ರಮೋದ್ ಮುತಾಲಿಕ್ ಮತ್ತು ಚೈತ್ರಾ ವಿರುದ್ಧ ಇರುವಂಥ ಕೇಸುಗಳನ್ನ ವಾಪಸ್ ತಗೊಂತದ್ದು? ಯಾಕೆ ಅಂತಂದ್ರೆ 167 ಜನರ ಕೇಸು ವಾಪಸ್ ತಗೋಬೇಕು. ಆ ಸಂದರ್ಭದಲ್ಲಿ ಅವ್ರನ್ನ ಬಿಟ್ಟು ಇವ್ರನ್ನ ಇಟ್ಕೊಂಡ್ರೆ ಆಗಲ್ಲ. ಆಮೇಲೆ ಅದರಲ್ಲಿ ಒಂದು ಸಣ್ಣ ಸೂಕ್ಷ್ಮತೆ ಇದೆ. ಏನು ಸೂಕ್ಷ್ಮತೆ ಅಂತಾರೆ, ಇತ್ತೀಚೆಗೆ ಮುಸ್ಲಿಂ ಸಮುದಾಯ ಸ್ವಲ್ಪ ಮುನಿಸ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್ ಮೇಲೆ. ಸೊ ಆದ್ದರಿಂದ ಅವ್ರು ಏನೋ ಮಾಡಿಬಿಟ್ಟು ಅರೆ ನಮ್ಮ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಇದೆ ಅಲ್ವಾ ಅದು ತೋರಿಸ್ಬೇಕಾಗಿದೆ. ಸೊ ಆದ್ದರಿಂದ ಯಾಕಂದ್ರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ, ಕೊಡ್ಲಿಲ್ಲ, ಸಮಾವೇಶ ಬೇರೆ ಮಾಡಿದ್ರು. ಆಮೇಲೆ ಅವರು ಸೇರ್ಬಿಟ್ಟು ಅವರು ಒಂದು ಸಮಾವೇಶ ಮಾಡಿದ್ರು. ಸೊ ಈ ರೀತಿಯಾದಂಥ ಒಂದು ಸ್ವಲ್ಪ ಅಸಮಾಧಾನ ಇರೋದರಿಂದ ಅದನ್ನ ಹೇಗೋ ಮಾಡಿಬಿಟ್ಟು ಅದಕ್ಕೆ ಇತ್ತೀಚೆಗೆ ಇಷ್ಟು ವರ್ಷ 3 ವರ್ಷ ಆದ್ಮೇಲೆ ಹಿಜಾಬನ್ನ ಏನು ತೆಗೆದುಹಾಕಿದ್ರು, ಹಿಜಾಬ್ ಹಾಕೋಬಾರ್ದು ಅಂತ. ಆಯ್ತು, ನೀವು ಹಿಜಾಬು ಹಾಕೊಳ್ರಿ, ನಾವು ಬೇಕಾದ್ರೆ ಜನವಾರನ ಹಾಕೊಳ್ತೀವಿ, ನಾವೆಲ್ಲ ಹಾಕೊಳ್ತೀವಿ ಅಂತ ಒಂದೇನೋ ಒಂದು ಮಾಡಿಬಿಟ್ಟು ಒಂದು ಕಾನೂನನ್ನ ಬಿಜೆಪಿ ಸರ್ಕಾರ ಮಾಡಿದಂಥ ಕಾನೂನು ಎತ್ತಿ ಬಿಸಾಕ್ಬಿಟ್ಟು ಇವರೇ ಒಂದು ತೆಗೆದುಕೊಂಬಂದ್ರು. ಓಕೆ, ಸಂತೋಷ. ಯಾಕಂತಂದ್ರೆ ಈ ಹಿಜಾಬಿನ ಹಿನ್ನೆಲೆಯಲ್ಲಿ ಹಲವಾರು ಜನ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು, ಅವ್ರ ಭವಿಷ್ಯ ಹಾಳಾಗಿತ್ತು, ಅವ್ರ ಎಜುಕೇಶನ್ ಹಾಳಾಗಿತ್ತು, ಶಾಲೆಗೆ ಕಾಲೇಜಿಗೆ ಬರೋದು ನಿಲ್ಲಿಸಿದ್ರು. ಅಲ್ಲ, ಬಟ್ ಅದು ಮುಸ್ಲಿಂ ಮಹಿಳಾ ವಿರೋಧಿ ಅಲ್ವಾ? ಹಿಜಾಬ್ ಅನ್ನೋದೇ ಒಂದು ಮಹಿಳೆಯರ ಮುಖ ಮುಚ್ಚಿಡೋದು ಅನ್ನೋದು ಮಹಿಳಾ ವಿರೋಧಿ ಅಲ್ವಾ? ಅವರಿಗೆ ನಾವು ಅರಿವು ಮೂಡಿಸ್ಬೇಕಿತ್ತು. ಇಲ್ಲ, ಹಿಜಾಬು ಬೇರೆ, ಬೂರ್ಕಾ ಬೇರೆ. ಆಯ್ತಾ? ಮೈ ತುಂಬಾ ಕರಿ ಬಟ್ಟೆ ಹಾಕೊಳ್ಳೋದಾಗ್ಲಿ, ಮುಖ ಮುಚ್ಕೊಳ್ಳೋದಾಗ್ಲಿ ಅದು ಘೋಷ ಪದ್ಧತಿ, ಅದು ಬೇರೆ. ಹಿಜಾಬ್ ಅಂದ್ರೆ ಇನ್ನೇನು ಇಲ್ಲ, ಒಂದು ತಲೆ ಮೇಲೆ ಹಾಕುವಂತ ಒಂದು ವಸ್ತ್ರ ಅಷ್ಟೇ, ಮುಖ ಮುಚ್ಕೊಳ್ಳಲ್ಲ, ಏನಿಲ್ಲ. ಅವ್ರ ಪಾಡಿಗೆ ಅವ್ರು ಹಾಕೊಂಡು ಬಂದ್ರಿ ಏನ್ರಿ ಆಗ್ತಿತ್ತು? ಅದಕ್ಕ ಚಿಕ್ಕ ಮಕ್ಕಳ ಮೇಲೆ ಇವ್ರು ಏನ್ರಿ ಸೇಡಿ ಅವ್ರಿಗೆ? ಅವರು ಹಿಜಾಬ್ ಹಾಕೊಂಡ್ ಬಂದರೆ ನಾನು ಕೇಸರಿ ಶಾಲೆ ಹಾಕೊಂಡ್ ಬರ್ತೀರಿ. ಸರಿಯಪ್ಪ, ಹಿಜಾಬ್ ಅನ್ನೋದು ತಲಾಂತರದಿಂದ ಅವ್ರು ಹಾಕೊಂಡು ಬರ್ತಾನೆ ಇದ್ದಾರೆ, ಇವಾಗ ಬಂದದ್ದಲ್ಲ. ಹಾಗಾದ್ರೆ ನಿಮ್ ಕೇಸರಿ ಶಾಲೆ ತಲಾಂತರದಿಂದ ಇತ್ತ, ಅದಕ್ಕೆ ಪೂರ್ವಕವಾಗಿ ಅದಕ್ಕೆ ಪರ್ಯಾಯವಾಗಿ ಏನೋ ಒಂದು ಕಿತಿಬಿ ಮಾಡಬೇಕು ಅಂತ ನೀವು ಮಾಡಿದ್ರಿ, ತಪ್ಪದು, ಅದು ಮಾಡಿಕೂಡ್ದು. ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಸಹಿತ ಅವರು ಹಿಜಾಬ್, ನನಗೆ ಬೇಕಾಗಿರೋದು ಸರ್ ನಿಮ್ಮ ಹಿಜಾಬೋ ನಿಮ್ಮ ಕೇಸರಿ ಶಾಲೆ ಮುಖ್ಯ ಅಲ್ಲ, ನನಗೆ ಬೇಕಾಗಿರತಕ್ಕಂಥದ್ದು 106 ಜನ ಹೆಣ್ಣು ಮಕ್ಕಳ ಭವಿಷ್ಯ. ಈಗ ಏನಾಯ್ತು, ಅವರೆಲ್ಲ ಕಾಲೇಜ್ ಬಿಟ್ಟರು, ಇದ್ದಕ್ಕಿದ್ದಂಗೆ ಅವ್ರನ್ನೆಲ್ಲ ಮದುವೆ ಮಾಡಿಬಿಟ್ಟು ಕಳಿಸ್ಬಿಟ್ರು, ಬಾಲ ವಿವಾಹಗಳು ಆಗೋಗ್ಬಿಡ್ತು, ಸಮಸ್ಯೆಗಳಾಗೋಗ್ಬಿಡ್ತು. ಸೊ ಇದು ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಸೊ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ ಯೋಚನೆ ಮಾಡಬೇಕಾಗತ್ತೆ ಇದ್ರ ಬಗ್ಗೆ. ಯಾವುದು ಕೇಸ್ಗಳನ್ನು ಹಿಂಪಡೆಯುವಂಥ ಸಂದರ್ಭದಲ್ಲಿ ಯಾಕೆ ಮಾಡಬಾರ್ದಿತ್ತು? ಈಗ ನಾನು ಅದ್ರ ವಿರೋಧಿಸ್ತಾ ಇದ್ದೀನಿ. ಯಾಕೆ ಕೇಸ್ಗಳನ್ನ ಹಿಂಪಡಿಬಾರದಿತ್ತು? ಯಾಕೆ ಪಡೆದ್ರು ಅಂತ, ಆಯ್ತಾ? ಯಾಕೆ ಪಡಿಬಾರದಿತ್ತು? ಅದರಿಂದ ಅದನ್ನು ಸಹಿತ ನಾನು ವಿರೋಧಿಸೋದು ಯಾಕೆ ಅಂತಂದ್ರೆ, ಈಗ ಕೇಸ್ಗಳಾಗಬೇಕಾದಾಗ ಒಂದು ಪೊಲೀಸ್ ವ್ಯವಸ್ಥೆ ಅಂತಿದೆ ಅಲ್ವಾ, ಆ ಒಂದು ಕೇಸಿನ ಹಿಂದ್ಗಡೆಗೆ ಅವ್ರು ಏನ್ ಮಾಡ್ತಾರೆ, ಹಲವಾರು ವಿಚಾರಣೆಗಳು ಮಾಡಿರ್ತಾರೆ, ಹಲವಾರು ಜನ ಪೊಲೀಸರು, ಇನ್ಸ್ಪೆಕ್ಟರ್ಸ್ಗಳು ಎಲ್ಲರೂ ಕೆಲಸ ಮಾಡಿರ್ತಾರೆ. ಆ ಇಡೀ ವ್ಯವಸ್ಥೆನೇ ಕೆಲಸ ಮಾಡುತ್ತೆ. ಅದಕ್ಕೆ ಹಲವಾರು ಜನ ಹಲವಾರು ಪುರಾವೆಗಳು, ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿರ್ತಾರೆ. ಆಮೇಲೆ ಚಾರ್ಜ್ ಶೀಟ್ ಅಂತ ಸಲ್ಲಿಸಿರ್ತಾರೆ. ಇವುಗಳು ಎಲ್ಲವೂ ಸಹಿತ ವ್ಯರ್ಥ ಆಗಿ ಹೋಗ್ಬಿಡುತ್ತಲ್ಲ. ಹೌದು, ಹಾಗಾದ್ರೆ ನ್ಯಾಯಾಂಗ ವ್ಯವಸ್ಥೆ ಹಾಕ್ಬೇಕು. ಪೊಲೀಸ್ ಇಲಾಖೆ ಶ್ರವಣ ವ್ಯರ್ಥ ಆಗ್ಬಿಡುತ್ತೆ. ಅಲ್ಲ, ನ್ಯಾಯಾಂಗ ವ್ಯವಸ್ಥೆ ಹಾಕ್ಬೇಕು. ಹೌದು, ಇವರೇ ಶಾಸಕರೇ ಮಾಡ್ಲಿ ಬಿಡಿ, ಇವರೇ ಕೇಸ್ ಹಾಕೊಳ್ಳಿ, ಇವರೇ ಕೇಸ್ ವಾಪಸ್ ತೆಗೆದುಕೊಂಡ್ಬಿಡ್ಲಿ. ನ್ಯಾಯಾಂಗದ ವ್ಯವಸ್ಥೆ ಬೇಕಾಗಿಲ್ಲ. ವಿಚಾರಣೆ ಹಾಕ್ಬೇಕು, ಅಲ್ಲಿ ಜಡ್ಜ್ಗಳೇ ಹಾಕ್ಬೇಕು, ಬೇಕಾಗಿಲ್ವಲ್ಲ? ಆಯ್ತು, ನೀವು ಕೇಸ್ ಹಾಕಿದ್ರಿ, ಅದು ಸರಿನೂ ತಪ್ಪು ಅಂತ ಹೇಳ್ಬಿಟ್ಟು ಯಾರು ಅದನ್ನ ನಿರ್ಧಾರ ಮಾಡಬೇಕು? ಕೋರ್ಟ್. ಆ ಥರ ಇದ್ರೆ ನೀವು ಕೋರ್ಟ್ಗೆ ಹೋಗ್ಬಿಟ್ಟು ನೋಡಿ ಸುಳ್ಳು ಸಾಕ್ಷ್ಯಗಳು ಅಂತ ಹೇಳ್ಬಿಟ್ಟು ನೀವು ಸಾಬೀತುಪಡಿಸಿ ಅವ್ರನ್ನೆಲ್ಲ ನೀವು ಬಿಡುಗಡೆ ಮಾಡಿಸಿ, ಬೇಡ ಅನ್ನೋದಿಲ್ಲ. ಒಮ್ಮೆ ಕೇಸ್ ಹಾಕಿದ್ಮೇಲೆ ಮತ್ತೆ ಈ ತರ ಕೇಸ್ ತಗೊಂಡ್ರೆ ಒಂದು ನ್ಯಾಯ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ, ಅರಾಜಕತೆ ಬರುತ್ತೆ. ಹೌದು.